ಕೋರ್ಟಿಂದ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಕೋರ್ಟಿಂದ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಕೋರ್ಟಿಂದ ಯಾಕೆ ಬಂಧಿಸ್ತಾ ಇದ್ದಾರೆ ಸರ್ ನಿಮ್ಮನ್ನ? ಅರೆಸ್ಟ್ ಮಾಡ್ತೀವಿ. ಯಾಕೆ ಬಂಧಿಸ್ತಾ ಇದ್ದಾರೆ ನಿಮ್ಮನ್ನ? ಬಂಧಿಸಿಲ್ಲ ಇನ್ನೂ. ಅಲ್ಲ ಅದೇ ಬಂಧಿಸೋಕೆ ಬಂದಿದ್ದಾರಲ್ಲ. ಯಾಕೆ ಬಂದಿದ್ದಾರೆ ಅಂದರೆ ಸುಮಾರು 6 ವರ್ಷದ ಹಿಂದೆ ಇದು ಕಾಯಿಲೆ ಬಂದಿತ್ತು, ಕರೋನಾ ಕಾಯಿಲೆ. ನಾವು ಕರೋನಾ ಕಾಯಿಲೆಯಲ್ಲಿ ಓಡಾಡ್ತಾ ಇದ್ದೆ. ಅದೊಂದೇ ಅಲ್ಲ, ಪ್ರಧಾನಮಂತ್ರಿಯವರು ಎಲ್ಲ ಮನೆಯೊಳಗೂ ಮಲಿಕಳಿ ಅಂತ ನಾವು ಮಲಗಲ್ಲ ಅಂತ ಇಲ್ಲೇ ಕೂತಿದ್ವಿ, ಹೊರಗಡೆ ನಿಮ್ಗೆ ಕೂತಿದ್ವಿ. ಆವಾಗ ನಾವು ಎಲ್ಲ ಕಡೆ ಓಡಾಡಿ ಮಕ್ಕಳ ಪರೀಕ್ಷೆ ಮಾಡಬೇಡಿ, SLC ಪರೀಕ್ಷೆ ಹಂಗೆ ಪಾಸ್ ಮಾಡಿಬಿಡಿ ಅಂತ ಹೇಳಿ ಇದನ್ನು ಮಂತ್ರಿ ಗಮನಕ್ಕೆ ತರಬೇಕು ಅಂತೇಳಿ ಸುರೇಶ್ ಕುಮಾರ್ ಮನೆ ಮುಂದೆ ಹೋಗಿ ನಾನು ಒಬ್ಬನೇ, ಯಾಕೆಂದರೆ 5 ಜನ 6 ಜನ ಹೋದರೆ ಇದು ಬರುತ್ತೆ ಅಂಥೇಳಿ 144 ಹಾಕಿಲ್ಲ, ಒಂದು ರೀತಿ ಸೆಕ್ಷನ್ ಇದ್ದಂಗೆ ಇತ್ತು. ಸರಿ, ಹೋದಾಗ ನಾನು SLC ಪರೀಕ್ಷೆ ಬಂದಿರುವ ಮಕ್ಕಳನ್ನು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿಬಿಡಿ, ಈಗ ಹೊರಗಡೆ ಬರೋಕ್ಕಾಗಲ್ಲ, ಮಕ್ಕಳು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಬೇಕು ಅಂತ ಹೇಳಿ ಇದನ್ನು ನಾನು ಇದು ಏರು ಧ್ವನಿಯಲ್ಲಿ ಹೇಳಿದೆ. ಇದನ್ನೇನೂ ಮಾಡಿಲ್ಲ. ಇವರಿಗೆ ಏನೋ ಒಂದು ಕೇಸ್ ಇಡಬೇಕಲ್ಲ, ಮಂತ್ರಿ ಮನೆ ಬಂತು ಅಂತ ಬಂದರು, ಸಣ್ಣ ಕೇಸ್ ಇದಕ್ಕೆ FIR ಹಾಕ್ಬಿಡ್ಬೇಕು. ಇದು ಹೋಗಲಿ, ಆದರೂ ಅವರೇನು ಪೊಲೀಸ್ನವರು 6 ವರ್ಷ ಇದ್ರ ಬಗ್ಗೆ ಮಾತಾಡಿರಲಿಲ್ಲ. ಯಾರೋ ಹೊಸ ಜಡ್ಜ್ ಬಂದರು. ಈಗಾಗಲೇ 2021ರಲ್ಲಿ ಕೋವಿಡ್ ಸಂದರ್ಭದಲ್ಲಿ SSLC ವಾರ್ಷಿಕ ಪರೀಕ್ಷೆಗಳನ್ನು ರದ್ದುಪಡಿಸಿ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಬೇಕಂತ ಅಂದಿನ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರ ಮನೆ ಮುಂದೆ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಒಂದು ದೂರು ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಅವರು ಬೆಂಗಳೂರಿನ 47ನೇ ACMM ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೇ ಇರುವುದರಿಂದ ಬಂಧನದ ವಾರಂಟ್ ಜಾರಿ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬಸವೇಶ್ವರನಗರ ಪೊಲೀಸರು ಬುಧವಾರ ಏಪ್ರಿಲ್ 8ರಂದು ವಾಟಾಳ್ ನಾಗರಾಜ್ ಅವರನ್ನು ಬಂಧಿಸಿದ್ದಾರೆ. ಪೊಲೀಸ್ ವಾಹನದಲ್ಲಿ ಹೋಗೋದಕ್ಕೆ ವಾಟಾಳ್ ಅವರು ನಿರಾಕರಿಸಿದ ಕಾರಣ ಆಟೋ ಮೂಲಕ ನ್ಯಾಯಾಲಯಕ್ಕೆ ಕರೆದೊಯ್ಯಲಾಯಿತು. ಹಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ವಿಚಾರಣೆಗೆ ವಾಟಾಳ್ ಹಾಜರಾಗದಿರೋದ್ರಿಂದ ಅವರಿಗೆ ನ್ಯಾಯಾಲಯ ವಾರಂಟ್ ಹೊರಡಿಸಿರೋದ್ರಿಂದ ಅವರನ್ನು ಬಸವೇಶ್ವರನಗರ ಪೊಲೀಸರು ಬಂಧಿಸಿದ್ದಾರೆ ಇವತ್ತು ಅವ್ರ ಮನೆ ಹತ್ತಿರ.